ಆಗೋಗಿದೆ. ಅವ್ರು ವಿತಂಡವಾದ ಮಾಡ್ತಾರೆ. ಮುಂದೆ ಎಲ್ಲ ಪೊಲಿಟಿಷಿಯನ್ಸ್ ಯಾವ್ದೋ ಒಂದು ಅಲಿಗೇಷನ್ಸ್ ಬಂದ್ರೆ ಆವತ್ತೇ ಹೋಗಿ ಗವರ್ನರ್ಗೆ ರಿಸಿಗ್ನೇಷನ್ ಕೊಟ್ಟು ಹೋಗ್ತಾ ಇದ್ರು. ಇವ್ರು ಏನಿದೆ ಅವ್ರು ಮಾಡೋದ ಇವ್ರು ಮಾಡೋದು ಅಂತ ಬೇರೆಯವ್ರು ಹೋಲಿಕೆ. ಅವ್ರು ಮಾಡೋದು ಅಂದ್ಬಿಡ್ತಾರೆ ಇವ್ರನ್ನ ತಂದಿದ್ದು. ಇವ್ರು 136 ಕೊಟ್ಟು ಈಗ 140 ಆಗಿದೆ. ಅದೆಲ್ಲ ಮಾಡಿದ್ದಾರೆ. ಅವ್ರದ್ದೆಲ್ಲ ಭ್ರಷ್ಟಾಚಾರ ಇತ್ತು ಅಂತೇಳಿ ಅವರು 40% ಹೇಳಿ ಇವ್ರು ಬಂದಿದ್ದು. ಇದನ್ನೆಲ್ಲ ಕೇಳಿ ಈಗ ಡೈರೆಕ್ಟ್ ಆಗಿ ಅವರು ಕನ್ಸರ್ನ್ ಡಿಸಿ ಹೇಳಿದ್ದಾರೆ. ಅವ್ರ ಕನ್ಸರ್ನ್ ಡಿಸಿ ಅವ್ರಿಗೆ ಲಾಗಿನ್ ಇಲ್ಲ ಅಂತ ಇದ್ರು. ಅವರು ಲಾಗಿನ್ ಬಂದ್ಮೇಲೆ ಅವರೇ ಹೇಳಿದ್ದಾರೆ. ಇನ್ನು ಯಾರು ಹೇಳ್ಬೇಕು ಹೇಳಿ? ಅವ್ರಿಗೆ ಎಷ್ಟೋಗುತ್ತೆ, ಏನಾಗುತ್ತೆ, ಎಷ್ಟು ಕೊಡಬೇಕು ನನಗೆ ಕೇಳಿದ್ರು. ನಾನು ಮಾತಾಡ್ತೀವಿ, ನಾವಿಲ್ಲ ಅಲ್ಲಿ ಟ್ರ್ಯಾಪ್ ಮಾಡ್ತಾ ಇದೀವಿ, ಅಲ್ಲಿ ಆಚೆ ಲೋಕಾಯುಕ್ತರು ಇದಾರೆ, ಇಲ್ಲಾಂದ್ರೆ ಅಲ್ಲೇ ಮಾತಾಡ್ಸ್ತಿದ್ದಾರೆ. ಅವ್ರು ಡೈರೆಕ್ಟ್ ಅವರು ಡಿಸಿನೇ ಹೇಳ್ಬೇಕಾರೆ, ಕನ್ಸರ್ನ್ ಡಿಸಿನೇ ಮಿನಿಸ್ಟರ್ಗೆ ನೀವು ಮಾತಾಡ್ತೀರಾ ಅಂತೇಳಿ. ಇನ್ನು ಅದಕ್ಕಿಂತಲೂ ಆಧಾರಗಳು ಏನ್ ಬೇಕು ಹೇಳಿ? ಮಿನಿಸ್ಟರ್ ಅನ್ನೋ ಪದ ಬಳಕೆ ಆಗಿರೋದ್ರ ಬಗ್ಗೆ ಕೂಡ ಆಕ್ಷೇಪ ಇದೆ ಸರ್. ಮಿನಿಸ್ಟರ್ ಅಂದಿದ್ದಾರೆ. ಅಬಕಾರಿ ಇಲಾಖೆಯ ಸಚಿವರಾದ RB ತಿಮ್ಮಾಪುರೆ ಹೆಸರು ಹೇಳಿಲ್ಲ. ಮಿನಿಸ್ಟರ್ ಯಾರು ಬೇಕಾದ್ರೂ ಆಗಿರ್ಬೋದು, ನಾನೇ ಅಂತ ಹೇಳಿ ಹೆಂಗ್ ಹೇಳ್ತೀರಿ? ಹಿಂಗೆ ಪ್ರಶ್ನೆ ಕೇಳಿದಾರೆ ನಮ್ಮ ಪ್ರತಿನಿಧಿಗೆ. ಮೇಡಮ್ ಅದನ್ನೇ ಹೇಳೋದಲ್ಲ. ಮಿನಿಸ್ಟರ್ ಅಂದ್ರೆ ಬೇರೆ ಮಿನಿಸ್ಟರ್ಗೆ ಯಾರು ಹೋಗ್ತಾರೆ? ಬೇರೆ ಮಿನಿಸ್ಟರ್ ಮಾತಾಡಿ ಅಂತ ಹೇಳಿ ನೀವು ಮಂತ್ರಿಗಳು ನೀವು ಮಾತಾಡ್ಕೊಳ್ತೀರ ಅಂತ ಅಂದ್ರೆ ಕನ್ಸರ್ನ್ ಇರೋದಕ್ಕೆ ಹೇಳ್ತಿದ್ದಾರೆ. ಅದೇ ಇನ್ನೊಂದು 2 ಕೋಟಿ 75 ಲಕ್ಷ ಒಂದು ತಗೊಂಡಿದ್ದಾರೆ. ಇನ್ನೊಂದು ಅದು ಅವ್ರ ಹೆಸರೇ ಹೇಳಿದ್ದಾರೆ. ಅದರದೆಲ್ಲ ಇದೆ ಆಡಿಯೋ, ಒಂದೊಂದೇ ಕೊಡ್ತೀವಿ. ಈಗ ಲೋಕಾಯುಕ್ತಕ್ಕೆ ಕೊಟ್ಟಿದೀವಿ, ಅವ್ರಿಗೆ ಅವಕಾಶ ಕೊಡಬೇಕು. ಅದು ಹೊಸದು. ಅದು ಇಲ್ಲಿ ಅಲ್ಲ, ಚೆನ್ನೈ ಅವ್ರು ಮಾತಾಡಿದ್ದಿದೆ. ಅದನ್ನ ಆಮೇಲೆ ಲೇಟಾಗಿ ಕೊಡ್ತೀನಿ. ಅವ್ರ ಮಂತ್ರಿನೇ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ, ಅವ್ರು ಡೈರೆಕ್ಟ್ ಆಗಿ ಯಾರೋ ಬ್ರೋಕರ್ ತಗೊಂಡೋಗಿ ಅವ್ರ ಹತ್ರ ಬಿಟ್ಟಿದ್ದಾರೆ. ಇಲ್ಲೇ ಇದು ಹಳೆ ಈಗ ಹೊಸ ಏರ್ಪೋರ್ಟ್ ರೋಡ್ ಅಲ್ಲಿ ಅವರು ಚೆನ್ನೈ ಅವರು ಬಂದು ಕೊಟ್ಟು 2.25 ಕೋಟಿ ಕೊಟ್ಟರೆ ಅದಕ್ಕೆ ಆಡಿಯೋ ಇದೆ. ಅವರೇ ಹೇಳಿದ್ದಾರೆ ಇವ್ರು ಎಷ್ಟರ ಮಟ್ಟಿಗೆ ನಡ್ಸ್ಕೊಂಡಿದೆ. 2.25 ಕೋಟಿ ಕೇಳಿದಷ್ಟು ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವರು 2.25 ತಗೊಂಡು ಇನ್ನು 5-6 ತಿಂಗಳಿಂದ ಕೊಟ್ಟಿರ್ಲಿಲ್ಲ. ಅವರು ಮತ್ತೆ 50 ಕೋಟಿ ಅವ್ರ ಮಗ ಸೆಂಟರ್ ಬಂದಿದ್ದಾರೆ. ಅವ್ರ ಮಗ ಬಂದು ಮಂತ್ರಿ ತಿಮ್ಮಾಪುರ ಅವ್ರ ಮಗ. ಅದನ್ನ ಅವ್ರು ಆಡಿಯೋ ಮಾತಾಡಿದ್ದೆಲ್ಲ ಇದೆ. ಅದೀಗ ಕೊಟ್ಟಿಲ್ಲ ಅಂದ್ರೆ ಲೋಕಾಯುಕ್ತ ಇನ್ನೊಂದು ಕೊಡ್ತೀವಿ. ಅದು ಕೊಟ್ಟಿಲ್ಲ ಅಂದ್ರೆ PCR ಇದೆ, ಹಾಕ್ಬಿಟ್ಟು ರೆಫರ್ ಮಾಡಿಸ್ತೀವಿ. ಅಷ್ಟು ಲಜ್ಜೆಗೆಟ್ಟು ನಿಂತ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ನಿಮಗೆ ಲಜ್ಜೆಗೆಟ್ಟಿದ್ದು ಅಂತ ಅನಿಸ್ತಿದೆ ಸರ್? ನಿಮ್ಮ ಒಪಿನಿಯನ್ ಇರಬಹುದು. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಮಾತನಾಡ್ತಿದ್ದಾರಪ್ಪ. ಅವ್ರ ಪರವಾಗಿನೇ ಇಡೀ ಸರ್ಕಾರ ಕೂಡ ನಿಂತಿರೋ. ನಾನು ಕ್ಷಮೆ ಇರಲಿ, ನಾನು ಬೇರೆ ಪ್ಯಾನಲಿಸ್ಟ್ ಗಳಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಒಂದೆರಡು ಡೌಟ್ ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಇಡೀ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಇದನ್ನೇನು ಸೀರಿಯಸ್ ಆಗಿ ತಗೊಂಡಿಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳಿದ್ರು ಕೂಡ, ನೀವು ಆಡಿಯೋನೇ ಇದೆ, ಅವರೇ ತಗೊಳ್ತಿರೋದು ಅನ್ನೋದಕ್ಕೆ ನಮ್ಮ ಹತ್ರ ಪುರಾವೆ ಇದೆ ಅಂದ್ರೂ ಕೂಡ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಸರ್. ಮೇಡಮ್, ಇನ್ನು ಮಾಡ್ಕೊಳ್ಳಬೇಕು. ಈಗ ಕಳ್ತನ ಮಾಡಿರೋ ನಾನು ಕಳ್ತನ ಮಾಡಿದ್ದೀನಿ ಅಂತ ಬಂದು ಒಪ್ಕೊಳ್ತಾನ? ಅದಕ್ಕೆ ಕೇಳೋ ತರ ಕೇಳಿ ಅದನ್ನ ಅದು ಯಾರು ಕಳ್ತನ ಮಾಡೋದು ಯಾರು ಹೇಳ್ತಾರೆ ಹೇಳಿ? ಅವ್ರು ಇನ್ನೂ ರಾಜಾರೋಷವಾಗಿ ಹೇಳ್ತಾರೆ ನಾನೇನು ಮಾಡೇ ಇಲ್ಲ ಅಂತ. ಈಗ ನಾವ್ ಹೇಳ್ತಿಲ್ಲ, ಅಸೋಸಿಯೇಷನ್ ಅವ್ರು ಕೊಟ್ಟಿದ್ದಾರೆ, ಬೇರೆ ಅವ್ರ ಅಫಿಷಿಯಲ್ಸ್ ಇವತ್ತು ಕೊಟ್ಟಿದ್ದಾರೆ, CMಗೆ ಪತ್ರ ಬರೆದಿದ್ದಾರೆ. ಇವತ್ತು ಒಬ್ರು ಅಬಕಾರಿ ಉಪಾಯುಕ್ತರು, ಅವರು ಸರ್ವಿಸ್ ಅಲ್ಲಿರೋರು, ರಿಟೈರ್ಡ್ ಅಲ್ಲ. ಇದಕ್ಕಿಂತಲೂ ಬೇಕಾ ಅವ್ರಿಗೆ ಆಧಾರಗಳು? ಅವರ ಲೆಟರ್ ಬರೆದಿದ್ದಾರೆ, ಅದೆಲ್ಲ ಇದ್ರಲ್ಲೂ ವೈರಲ್ ಆಗಿದೆ, ಬರ್ತಾ ಇದೆ. ಇದಕ್ಕಿಂತಲೂ ಬೇರೆ ಏನು ಯಾರು ಹೇಳ್ಬೇಕು ಹೇಳಿ? ಈಗ ನಾನೊಬ್ಬನೇ ಕೊಡ್ತಿಲ್ಲ ಮೇಡಮ್. ಈಗ ನನ್ನ ಬಿಟ್ಬಿಡಿ, ನಾನೇನೋ ಬಂದು ಟ್ರಾಪ್ ಮಾಡಿದ್ದೀನಿ, ಈಗೇನೋ ನಾನು ಮಾತಾಡ್ಬೋದು ಅಂತ. ಈಗ ಬೇರೆ ಇಷ್ಟು ಜನ ಇದಾರಲ್ಲ, ನೀವು ನಿಮ್ಮ ಇವ್ರು ಕಳಿಸಿ ಒಂದು ಇದ್ರಲ್ಲಿ ಎಲ್ಲ ಕೇಳ್ಕೊಂಬನ್ನಿ, ಯಾರು ಫ್ರೀ ಕೊಟ್ಟಿದ್ದಾರೆ ಅಂತ. ಯಾರು ಲೈಸೆನ್ಸ್ ಫ್ರೀ ಕೊಟ್ಟಿದ್ದಾರೆ, ಮಂತ್ಲಿ ಇಲ್ದೆ ಯಾರು ಕೊಟ್ಟಿದ್ದಾರೆ ಅಂತ ಒಬ್ಬರಿಗೆ ಹೇಳಿಸ್ಬಿಡಿ. ಯಾರೋ ಸೊಸೆದಿರ್ಬೇಕು. ಯಾವ ತರದ ಭ್ರಷ್ಟಾಚಾರಗಳು? ಸೊಸೆ ವಿಚಾರ ತೆಗಿಬೇಡಿ ಸರ್, ಅಂದ್ರೆ ಪರ್ಸನಲ್ ನನಗೆ ಗೊತ್ತಿಲ್ಲ. ಆಮೇಲೆ ಕೇಸ್ ಹಾಕಿದ್ರೆ ನಿಮ್ ಜೊತೆ ನಮ್ಮ ಚಾನೆಲ್ ಟ್ಯಾಗ್ ಮಾಡಿ ಕೇಸ್ ಹಾಕ್ತಾರೆ. ಬರ್ದಿರೋ ಕಾಯ್ದೆನೂ ಉಪಯೋಗಿಸಿ ಹಾಕ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಹತ್ರ ನನಗೆ ಇನ್ನೊಂದಷ್ಟು ಅಂದ್ರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸ್ವರೂಪದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಬಕಾರಿ ಇಲಾಖೆಯಲ್ಲಿ ಈ ಪ್ರಶ್ನೆ ಕೂಡ ಕೇಳಬೇಕು. ಬಟ್ ಮೋಹನ್ ವಿಶ್ವ ಅವರೇ, ಒಂದು ದಿನ 2500 ಕೋಟಿ ಅಂತೀರಿ, ಒಂದ್ ದಿನ 6000 ಕೋಟಿ ಅಂತೀರಿ. ಅಂದ್ರೆ ಈ ಎಕ್ಸಾಕ್ಟ್ ಪಿಕ್ಚರ್ ವಿರೋಧ ಪಕ್ಷವಾದ ನಿಮ್ಮ ಪಕ್ಷಕ್ಕೆ ಕೂಡ ಸಿಕ್ಕಿಲ್ವಾ? ಅಥವಾ ಅಷ್ಟೊಂದು ಕನ್ಫ್ಯೂಷನ್, ಅಷ್ಟೊಂದು ಬೃಹತ್ ಸ್ವರೂಪದ ಭ್ರಷ್ಟಾಚಾರ ನಡೆದಿದೆಯಾ ಇಲಾಖೆಯಲ್ಲಿ ಅಂತ? ಅಲ್ಲ ನೋಡಿ, ಈ ಅಬಕಾರಿ ಇಲಾಖೆ ಹಗರಣ ಆಗ್ಬೋದು, ಭ್ರಷ್ಟಾಚಾರ ಆಗ್ಬೋದು. ಇವಾಗ ಇವ್ರು ಸರ್ ಮಾಡಿದಂತ ಒಂದು ಸ್ಟಿಂಗು ಇದೇನು ಫಸ್ಟ್ ಟೈಮ್ ಅಲ್ಲ. ಇದು 2024 ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಇದೇ ಕರ್ನಾಟಕ ಸ್ಟೇಟ್ ವೈನ್ ಸ್ಟೋರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗುರುಸ್ವಾಮಿ ಅವರು ಸಿದ್ದರಾಮಯ್ಯ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಏನೇನ್ ಮೆನ್ಷನ್ ಮಾಡ್ತಾರೆ. ಸುಮ್ನೆ ಬರ್ತಾರೆ ಆಫೀಸರ್ಸ್, ಆ ಸ್ಟಾಕ್ ಲೆವೆಲ್ ಹಂಗಿಲ್ಲ, ಬೋರ್ಡ್ ಹಿಂಗಿಲ್ಲ, ಹೆಸರು ಹಿಂಗ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ 50,000 ರೂಪಾಯಿ 1 ಲಕ್ಷ ಕಿತ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ತಿಂಗಳಿಗೆ ಲೈಸೆನ್ಸ್ ಕೊಟ್ಟಾದ್ಮೇಲೆ ಒಂದೊಂದು ಅಂಗಡಿಗೆ 8,000, 15,000, 20,000 ರೂಪಾಯಿ ಹಫ್ತಾ ಫಿಕ್ಸ್.
ಅದನ್ನು ತಗೊಂಡೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದಾದ್ಮೇಲೆ ನೇಮ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ 5 ರಿಂದ 10 ಲಕ್ಷ ರೂಪಾಯಿ ಕೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಡ್ರೆಸ್ ಚೇಂಜ್ಗೆ 5 ಲಕ್ಷ ರೂಪಾಯಿವರೆಗೂ ಲಂಚ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ತಿರ್ಗಾ ಸಿಂಪಲ್ ರಿನ್ಯೂವಲ್ಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಓವರ್ ಆಲ್ ಆಗಿ ಈ ಮಟ್ಟದ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಅವತ್ತು ಗುರುಸ್ವಾಮಿ ಅವರು ಪತ್ರ ಬರೆದಿದ್ರು. ತಿರ್ಗಾ ಅಟ್ ದ ಸೇಮ್ ಟೈಮ್ ಮತ್ತೊಬ್ಬ ಆರ್ಟಿ ಆಕ್ಟಿವಿಸ್ಟ್ ರಾಜು ಅನ್ನೋರು ಕೂಡ ಏನ್ ಹೇಳಿದ್ರು, ಬರೀ ಟ್ರಾನ್ಸ್ಫರ್ ಮಾಡೋ ದಂಧೆಯಿಂದಾನೆ ಅಬಕಾರಿ ಇಲಾಖೆನಲ್ಲಿ ಆರ್ ಬಿ ತಿಮ್ಮಾಪುರ ಅವರು ತಿಂಗಳಿಗೆ 15 ಕೋಟಿ ಅಂದ್ರೆ ವರ್ಷಕ್ಕೆ 180 ರಿಂದ 200 ಕೋಟಿ ಮಾಡ್ತಾ ಇದ್ದಾರೆ ಬರೀ ಟ್ರಾನ್ಸ್ಫರ್ ದಂಧೆನಲ್ಲಿ. ಇದ್ರ ಜೊತೆಗೆ ಈ ಹಫ್ತಾ ಆಮೇಲೆ ರಿನ್ಯೂವಲ್ ಎಲ್ಲ ಸೇರಿ ಅದು ತಿಂಗಳಿಗೆ ಒಂದು 15 ಕೋಟಿ ಅಂದ್ರೆ ಹತ್ತತ್ರ 600 ಕೋಟಿ ನಿಮ್ಗೆ ಲೈಸೆನ್ಸ್ ಇಶ್ಯೂ ಮಾಡಿದ ಮೇಲೆ ಮಂತ್ಲಿ ಹಫ್ತಾ ರಿನ್ಯೂವಲ್ ಸುಮ್ನೆ ಟಾರ್ಚರ್ ಕೊಡೋದು ಜೊತೆಗೆ ಆಮೇಲೆ ಆಫೀಸರ್ ಟ್ರಾನ್ಸ್ಫರ್ ಇಲ್ಲೇ ನಿಮ್ಗೆ ವರ್ಷಕ್ಕೆ ನಿಮ್ಗೆ 600-700 ಕೋಟಿ ಬರ್ತಾ ಇದೆ. ಇದ್ರ ಜೊತೆಗೆ CL7 ಇವಾಗ ಹೊಸದಾಗಿ ಕೊಡ್ತಾರೆ ಲೈಸೆನ್ಸ್, ಬಿಕಾಸ್ ಬೇರೆ ಯಾವ್ದು ಕೊಡೋದಕ್ಕೆ ಆಗಲ್ಲ. ಸೊ ಆ ಲೈಸೆನ್ಸ್ ಗಳು ಲೆಕ್ಕ ಹಾಕೊಂಡ್ರೆ ಇವಾಗ ಇವ್ರ ಆಡಿಯೋದಲ್ಲೇ ನೋಡಿದ್ರೆ ಅವರು ಲಂಚ 80 ಲಕ್ಷ ಕೇಳ್ತಾರೆ ಫಸ್ಟ್, ಅದಾದ್ಮೇಲೆ 75 ಲಕ್ಷ ಫಿಕ್ಸ್ ಆಗ್ತಾರೆ. ಕರೆಕ್ಟ್ ಅಲ್ವಾ ಸರ್? 75 ಫಿಕ್ಸ್ ಆಗ್ಬಿಟ್ಟು ಆಮೇಲೆ ಕೊಡ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಸೊ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಇಲಾಖೆ ಮೇಲೆ ಆರ್ ವಿ ತಿಮ್ಮಾಪುರ ಮೇಲೆ ಅವತ್ತಿಂದ ನಡೀತಾ ಇದೆ. ಅಧಿಕಾರಿಗಳ ಹೆಸರನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸಚಿವರು ಇದೇ ಸಬೂಬ್ ಕೊಟ್ಟಿರೋದು. ಎಲ್ಲೂ ಕೂಡ ಆರ್ ವಿ ತಿಮ್ಮಾಪುರ ಸೇಮ್ ಪ್ರಶ್ನೆ, ಎಲ್ಲೂ ಕೂಡ ಸಚಿವರ ಹೆಸರಿಲ್ಲ, ಕೇವಲ ಮಂತ್ರಿ ಅಂದ್ಬಿಟ್ರೆ ಇವರೊಬ್ಬರೇನ ಮಂತ್ರಿ ಇರೋದು. ಹಾಗಾದ್ರೆ ಈ ರೀಸೆಂಟ್ ರಿಲೀಸ್ ಆಗಿರೋ ಆಡಿಯೋನಲ್ಲಿ ಅವರು ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ನೀವು ಮಂತ್ರಿಗಳ ಮಗನ ಹತ್ರನೇ ಮಾತಾಡಬೇಕು. ಯಾವ ಮಂತ್ರಿ? ಆಯ್ತು ಹಾಗಾದ್ರೆ ಅಬಕಾರಿ ಮಂತ್ರಿ ಇಲ್ಲ ಅಂದ್ರೆ ಮುಖ್ಯಮಂತ್ರಿನಾ? ಮುಖ್ಯಮಂತ್ರಿನೂ ಮಂತ್ರಿನೇ ತಾನೆ. ಹಾಗಾದ್ರೆ ಮುಖ್ಯಮಂತ್ರಿ ಹೆಸರು ಹೇಳಿದ್ರು ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಂತಾ ಇದಾರೆ ದುಡ್ಡಿಲ್ಲ ಹಾಗಾದ್ರೆ? ಕಮಾನ್, ಈ ಸೆನ್ಸ್ಲೆಸ್ ಆರ್ಗ್ಯುಮೆಂಟ್ ಎಲ್ಲ ಮಾಡಬಾರ್ದು ಅವರು. ಈ ವಿಚ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಇದು ಫಸ್ಟ್ ಟೈಮ್ ಅಲ್ಲ, ಅದು ಬ್ಯಾಕ್ ಟು ಬ್ಯಾಕ್. ಅಷ್ಟೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ದಿನೇಶ್ ಕಲ್ಲಳ್ಳಿ ಸಾಮಾಜಿಕ ಕಾರ್ಯಕರ್ತ, ಅವರು ಅಷ್ಟೇ 1 ತಿಂಗಳು ಮುಂಚೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ 564 ಲೈಸೆನ್ಸ್, ಸಣ್ಣ ಲೈಸೆನ್ಸ್ ರಿನ್ಯೂವಲ್ ವಿಚಾರದಲ್ಲಿ ನಿಮ್ಗೆ ಒಂದೊಂದು ಲೈಸೆನ್ಸ್ಗೆ 1 ಕೋಟಿ ಅಥವಾ 560 ಕೋಟಿ ಲೂಟಿ ಮಾಡಿದರೆ, ಕರಪ್ಷನ್ ಆಗಿದೆ. ದಿನೇಶ್ ಕಲ್ಲಳ್ಳಿನೂ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಸೊ ನಾನ್ ಹೇಳ್ತಿರೋದು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮೇಲೆ ಅಲಿಗೇಷನ್ ಪ್ರತಿಯೊಬ್ರು ಮಾಡ್ತಿದ್ದಾರೆ ಅಂತ ಹೇಳಿದಾಗ ನೀವು ಅಬಕಾರಿ ಮಂತ್ರಿ ತಿಂದ್ರೆ ಇನ್ಯಾರು ತಿಂತಾ ಇದ್ದೀರಾ ಅಲ್ಲಿ? ಹಂಗಾರೆ ಯಾವ ಮಂತ್ರಿ ಹೇಳಿ? ನೀವು ಅಬಕಾರಿ ಮಂತ್ರಿ ಅಲ್ಲ ಅಂದ್ರೆ ಮುಖ್ಯಮಂತ್ರಿನಾ, ಉಪಮುಖ್ಯಮಂತ್ರಿನಾ, ಸರಿ, ಅಥವಾ ಇನ್ಯಾರೋ IT-BT ಮಂತ್ರಿನಾ, ಅಥವಾ ಇನ್ಯಾರು ರೂರಲ್ ಡೆವಲಪ್ಮೆಂಟ್ ಮಂತ್ರಿನಾ? ಯಾವ ಮಂತ್ರಿ ಅಂತ ಹೇಳಿ? ಯಾರ ಬೇರೆ ರಾಜ್ಯದ ಮಂತ್ರಿ ಅಂತ ಆಗೋದಿಲ್ಲ, ಇದೇ ರಾಜ್ಯದವರೇ ಆಗ್ಬೇಕು. ನಾನು ಹೇಳದ್ನಲ್ಲ, ಈ ದಿವಾಳಿ ಎದ್ದೋಗಿರೋ ಗಬ್ಬೆದ್ದೋಗಿರೋ ಸರ್ಕಾರದಲ್ಲಿ ಇವರು ಸಿಕ್ಕಿದ ಕಡೆ ಎಲ್ಲ ಕೈ ಹಾಕ್ತಾ ಇದ್ದಾರೆ. ಅಷ್ಟೇ ಯಾಕಪ್ಪ, ನಮ್ಮನ್ನ ಬಿಟ್ಬಿಡಿ ರಾಜಕಾರಣ ಮಾಡ್ತಿದೀವಿ ಅಂತ ಅನ್ಕೋಣ. ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು? ಕರ್ನಾಟಕ ಇಸ್ ನಂಬರ್ 1 ಟುಡೇ ಇನ್ ಕರಪ್ಷನ್ ಅಂತ ಹೇಳಿದ್ರು. ಯಾರವರು? ಅವ್ರ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಅವರೇ ಓಪನ್ ಆಗಿ ಹೇಳ್ಬೇಕಾದ್ರೆ ಹಾಗಾದ್ರೆ ಇನ್ನೇನ್ ಮುಖ ಇಟ್ಕೊಂಡು ಮಾತಾಡ್ತಿದ್ದಾರೆ ನಡೀತಾ ಇಲ್ಲ ಅಂತ? ಇವತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರರಿಲ್ಲ, ಬಟ್ ಸಮೀವುಲ್ಲಾ ಸರ್ ಬರ್ತಾರೆ ಬಿಡಿ, ಅದವ್ರು ಡಿಸೈಡ್ ಮಾಡ್ಕೊಳ್ಳಿ ಸರ್. ಸಮೀವುಲ್ಲಾ ಸರ್ ಒಂದು ಬ್ಯಾಲೆನ್ಸ್ ಒಪಿನಿಯನ್ ಬೇಕು ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಭ್ರಷ್ಟಾಚಾರಿಗಳಿಗೆ ಅಬಕಾರಿ ಇಲಾಖೆ ಒಂದರ್ಥದಲ್ಲಿ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಈ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗಿದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಈ ಟರ್ಮ್ ಅಲ್ಲಿ ಬಂದಾಗ ಮಾತ್ರನ? ಹಿಂದೆ ಈ ಕಿಕ್ ಬ್ಯಾಕ್, ಲೈಸೆನ್ಸ್ ಅಲ್ಲಿ ಭ್ರಷ್ಟಾಚಾರ, ರಿನ್ಯೂವಲ್ ಭ್ರಷ್ಟಾಚಾರ ಏನು ಇಲ್ಲೇ ಇಲ್ವಾ? ಸರಣಿಯಾಗಿ ಸತತವಾಗಿ ನಡ್ಕೊಂಡ್ ಬಂದಿದೆ ಮತ್ತು ಎಲ್ಲಾ ಪಕ್ಷಗಳು ಕೂಡ ಪಾಲ್ದಾರರು ಮತ್ತೆ ಹಂತ ಹಂತವಾಗಿ ಜಾಸ್ತಿನೇ ಆಗ್ತಾ ಬಂದಿದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಒಂದ್ ಕಾರಣಕ್ಕೆ ಅಬಕಾರಿ ಲಾಬಿ ಅಂತಂದ್ರೆ ಸರ್ಕಾರವನ್ನೇ ಚೇಂಜ್ ಮಾಡೋಷ್ಟು ಪ್ರಬಲವಾದ ಲಾಬಿ ಅಂತಲೇ ಗುರುತಿಸಲ್ಪಡ್ತಿದ್ರು. MLAಗಳನ್ನ ಅಲ್ಲಿ ಅವ್ರನ್ನ ಪೊಲಿಟಿಕಲ್ ಡಿಸಿಷನ್ ಅನ್ನ